ಮೂರು ಗ್ರಹ, ಒಂದು ಬುಧ, ಒಂದು ಶುಕ್ರ ಮತ್ತು ಗುರು ಗ್ರಹಗಳು. ಈ ಮೂರು ಗ್ರಹಗಳು, ಬುಧ ಬಂದು ಬುದ್ಧಿಗೆ ಕಾರಕ, ವಾಣಿಜ್ಯ ಕಾರಕ, ಬಿಸ್ನೆಸ್ಗೆ ಅಂತ ನಾವು ಹೇಳ್ತೀವಿ. ಶುಕ್ರ ಮಾಂಗಲ್ಯ ಕಾರಕ ಮತ್ತು ಹಣಕಾಸಿಗೆ ಕಾರಕ ಅಂತ ಹೇಳ್ತಿರ್ತೀವಿ. ಗುರು ಪ್ರತಿಯೊಂದು ಪೂಜಾ ಕೈಂಕರ್ಯಗಳಿಗೆ, ಆರಂಭದ ಪೂಜೆಗಳಿಗೆ ಕಾರಕನಾದಂಥವನು. ಗುರುವಿನ ಬಲ ಬೇಕು. ಅದು ಎಲ್ಲವೂ ಸಹ ಒಟ್ಟಾಗಿ ಕೂಡಿ ಬರುವಂಥದ್ದು ಯಾರಿಗೆ ಅಂದರೆ ಕರ್ಕ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನೋಡಿ, ಮಾಸ ಭವಿಷ್ಯಗಳಲ್ಲಿ ಜೂನ್ ತಿಂಗಳು ಆಗುವಂತಹ ಮಾಸ ಭವಿಷ್ಯದಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣಬಹುದು. ಒಂದು, ಆರಂಭದಲ್ಲಿ ಅಧಿಕ ಜ್ಯೇಷ್ಠ ಅಂತ ಒಂದು ಇರುತ್ತೆ. ಅದೇ ಜೂನ್ ಅಂತ್ಯದಲ್ಲಿ ನಿಜ ಜ್ಯೇಷ್ಠ ಅಂತವೂ ಸಹ ಬರುವಂಥದ್ದು. ಜ್ಯೇಷ್ಠ ಮಾಸ ಜೂನ್ ತಿಂಗಳಿನಲ್ಲಿ ಬರುವಂಥದ್ದು. ಮೇಯಿಂದ ಹಿಡಿದು ಜೂನ್ ತಿಂಗಳು ತನಕನೂ ಇರುತ್ತೆ. ಅಧಿಕ ಮಾಸ ಮತ್ತು ಜ್ಯೇಷ್ಠ ಮಾಸ ಇದರಿಂದ ಕೂಡಿರುವಂತಹ ಮಾಸದಲ್ಲಿ 5 ಗ್ರಹಗಳ ಬದಲಾವಣೆಗಳಾಗುತ್ತೆ. 5 ಗ್ರಹಗಳ ಬದಲಾವಣೆಗಳಿಂದ ಸುಮಾರು ರಾಶಿಗಳಲ್ಲಿ ಏರಿಳಿತಗಳನ್ನು, ವ್ಯತ್ಯಾಸಗಳನ್ನು ನೋಡುವಂಥದ್ದು ಇರುತ್ತೆ. 1ನೇ ತಾರೀಕು ಗುರುವಿನ ಪ್ರವೇಶ ಕರ್ಕಾಟಕ ರಾಶಿಗಾಗುತ್ತೆ. ಗುರುವಿನ ಪ್ರವೇಶ 1ನೇ ತಾರೀಕು, ಜೂನ್ 1ನೇ ತಾರೀಕು ಕರ್ಕಾಟಕ ರಾಶಿಗೆ ಆಗೋದ್ರಿಂದ ಬಹಳ ಬದಲಾವಣೆಗಳನ್ನು ನಾವು, ಗ್ರಹಗತಿಗಳ ಏರುಪೇರುಗಳನ್ನು, ಶುಭ ಅಶುಭಗಳನ್ನು ಸುಮಾರು ರಾಶಿಗಳಲ್ಲಿ ನಾವು ನೋಡ್ತೇವೆ. ನಂತರದಲ್ಲಿ 8ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರನು ಸಹಿತ ಕರ್ಕಾಟಕ ರಾಶಿಗೆ ಬರ್ತಾನೆ. ಗುರು ಬದಲಾವಣೆ ಆಗಿ ಕರ್ಕಾಟಕ ರಾಶಿಗೆ ಬಂದಿದ್ದು 1ನೇ ತಾರೀಕಾದರೆ, ಅದೇ ರೀತಿಯಾಗಿ 8ನೇ ತಾರೀಕು ಶುಕ್ರನ ಬದಲಾವಣೆಯಾಗಿ ಕರ್ಕಾಟಕ ರಾಶಿಗೆ ಪ್ರವೇಶ. ಅನಂತರದಲ್ಲಿ 15ನೇ ತಾರೀಕು ಮತ್ತೊಂದು ಗ್ರಹ ಬದಲಾವಣೆ ಆಗುತ್ತೆ. ಏನಂದರೆ ಮಿಥುನ ರಾಶಿಗೆ ರವಿಯ ಪ್ರವೇಶ. ಅನಂತರದಲ್ಲಿ ಮತ್ತೆ ನಿಮಗೆ 20ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುತ್ತೆ. ಮತ್ತು 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧನ ಪ್ರವೇಶವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ 3 ಗ್ರಹಗಳ ಸ್ಥಾನ ಬದಲಾವಣೆಗಳಾಗುತ್ತೆ. ಕರ್ಕಾಟಕ ರಾಶಿಯ ಸ್ಥಾನಕ್ಕೆ ಬರುವಂಥದ್ದು 3 ಗ್ರಹಗಳು ಬರ್ತವೆ. 3 ಗ್ರಹಗಳ ಪ್ರವೇಶದಿಂದ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಉತ್ತಮವೂ ಹೌದು, ಒಂದು ರೀತಿಯಾದಂತಹ ಸಣ್ಣ ಪುಟ್ಟ ಸಮಸ್ಯೆಯೂ ಹೌದು. ಆದ್ದರಿಂದ ಈ ಜೂನ್ ತಿಂಗಳಿನಲ್ಲಿ ಬಹಳ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಅದು ಒಳಿತಾಗಲಿ ಅಥವಾ ಕೆಟ್ಟದ್ದಾಗಲಿ, ಗ್ರಹಗಳ ಬದಲಾವಣೆಗಳಿಂದಂತೂ ಬಹಳವಾದಂಥ ಶುಭಾಶುಭಗಳನ್ನು ನೋಡ್ತೇವೆ. ಅದರಲ್ಲೂ ಸಹ ಕರ್ಕಾಟಕ ರಾಶಿಯವ್ರಿಗಂತೂ ನಾನು ಹೇಳುವಂಥದ್ದು, ಈ ಜೂನ್ ತಿಂಗಳು ಬಹಳವಾದಂತಹ ಫಲಪ್ರದವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಅದೇ ರೀತಿಯಾಗಿ ತುಂಬ ದುಂದು ವೆಚ್ಚಗಳಿಂದಲೂ ಕೂಡಿರುವಂತಹ ಬದಲಾವಣೆಗಳನ್ನು ಕರ್ಕಾಟಕ ರಾಶಿಯವರು ನೋಡಬಹುದು. ನೋಡಿ, ಕರ್ಕಾಟಕ ರಾಶಿಯವರಿಗೆ 3 ಗ್ರಹ, ಒಂದು ಬುಧ, ಒಂದು ಶುಕ್ರ ಮತ್ತು ಗುರು ಗ್ರಹಗಳು. ಈ 3 ಗ್ರಹಗಳು, ಬುಧ ಬಂದು ಬುದ್ಧಿಗೆ ಕಾರಕ, ವಾಣಿಜ್ಯ ಕಾರಕ, ಬಿಸ್ನೆಸ್ಗೆ ಅಂತ ನಾವು ಹೇಳ್ತೀವಿ. ಶುಕ್ರ ಮಾಂಗಲ್ಯ ಕಾರಕ ಮತ್ತು ಹಣಕಾಸಿಗೆ ಕಾರಕ ಅಂತ ಹೇಳ್ತಿರ್ತೀವಿ. ಗುರು ಪ್ರತಿಯೊಂದು ಪೂಜಾ ಕೈಂಕರ್ಯಗಳಿಗೆ, ಆರಂಭದ ಪೂಜೆಗಳಿಗೆ ಕಾರಕನಾದಂಥವನು. ಗುರುವಿನ ಬಲ ಬೇಕು. ಅದು ಎಲ್ಲವೂ ಸಹ ಒಟ್ಟಾಗಿ ಕೂಡಿ ಬರುವಂಥದ್ದು ಯಾರಿಗೆ ಅಂದರೆ ಕರ್ಕಾಟಕ ರಾಶಿಗೆ. ಕರ್ಕಾಟಕ ರಾಶಿ ಅಧಿಪತಿಯಾದಂಥವನು ಚಂದ್ರಗ್ರಹ. ಚಂದ್ರಗ್ರಹ ಇಲ್ಲೆಲ್ಲರಿಗೂ ಆಲ್ಮೋಸ್ಟ್, ಬುಧ ಗುರು ಒಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಮಿತ್ರಗ್ರಹನಾಗಿರ್ತಾನೆ. ಗುರುವೂ ಸಹಿತ ಚಂದ್ರನ ಮೇಲೆ ಬರೋದ್ರಿಂದ ಗಜಕೇಸರಿ ಯೋಗದ ಅಂಶ ಬರುತ್ತೆ ಅಂತಲೂ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಗಳ ಬದಲಾವಣೆಗಳಿಂದಂತೂ ಈ ಜೂನ್ ತಿಂಗಳು ಬಹಳ ಅನುಕೂಲ ಫಲಪ್ರದವಾಗಿರುತ್ತೆ. ಅದು ಗ್ರಹಗಳ ಬದಲಾವಣೆಗಳಾಗುವಂಥದ್ದು 1ನೇ ತಾರೀಕು
8ನೇ ತಾರೀಕು, 15ನೇ ತಾರೀಕು, 20ನೇ ತಾರೀಕು ಮತ್ತು 22ನೇ ತಾರೀಕು ಇಷ್ಟು ದಿನಾಂಕಗಳು ಅಂದರೆ ಆರಂಭದಿಂದ ಅಂತ್ಯದವರೆಗೂ ಸಹ ಗ್ರಹಗಳ ಏರುಪೇರುಗಳಿಂದ ಆ ಸ್ವಕ್ಷೇತ್ರ ಕರ್ಕಾಟಕ ರಾಶಿ ಗ್ರಹಗಳ ಪ್ರವೇಶಗಳಿಂದ ತುಂಬ ಲಾಭದಾಯಕವಾಗುವಂತಹ ವಾತಾವರಣಗಳಂತೂ ಖಂಡಿತವಾಗಿ ಕೂಡಿರುತ್ತೆ. ಇದು ಗ್ರಹಗಳ ಸ್ಥಾನ ಪಲ್ಲಟ ಕರ್ಕಾಟಕ ರಾಶಿಗೆ. ನಮಸ್ಕಾರ.